ಹೇ ಗಾಯ್ಸ್, ನಮ್ಮ ಚಾನಲ್ಗೆ ಮತ್ತೊಂದು ವ್ಲಾಗ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ನೀವು, ನಾವು ವೆನಿಸ್ಗೆ ಬಂದು ಹೋಟೆಲಲ್ಲಿ ಚೆಕ್ ಇನ್ ಮಾಡಿ 1-2 ಗಂಟೆ ನಿದ್ರೆ ಮಾಡಿ ಊಟ ಮಾಡಿ ಲಾಸ್ಟ್ ವ್ಲಾಗ್ ಮುಗಿಸಿದ್ವಿ. ಇವಾಗ ಏನು ಡಿಸೈಡ್ ಮಾಡ್ಕೊಂಡ್ವಿ ಅಂತಂದರೆ, ಇಲ್ಲೇ 2 ಐಲ್ಯಾಂಡ್ ಇದೆ, ಮುರಾನೋ ಬುರಾನೋ ಅಂತ. ಅಲ್ಲಿಗೆ ಹೋಗ್ಬಿಡೋಣ. ಇವತ್ತು ಹೆಂಗೋ ಸುಮಾರಾಗಾರು ಇದೆ ವೆದರು, ನಾಳೆ ಸಿಕ್ಕಾಪಟ್ಟೆ ಮಳೆ ತೋರಿಸ್ತಾ ಇದೆ ಅಂತಂದ್ಬಿಟ್ಟು ಇವಾಗ ನಾನು ರಶ್ಮಿ ಮುರಾನೋ ಬುರಾನೋ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಬಂದಿದ್ದೀವಿ ನೋಡಿ, ಸಮುದ್ರನೇ ಇದು. ಹಾಂ, ಇದೆಲ್ಲ ಸಮುದ್ರ ಪ್ಲಸ್ 1-2-3 ನದಿ ನೀರು ಏನೇನೋ ಮಿಕ್ಸ್ ಅಂತಿದ್ದು. ಓಕೆ. ಸೊ ಇಲ್ಲಿ ನಾವು ಎಲ್ಲೋ ಟಿಕೆಟ್ ತೊಗೋಬೇಕು ಇದಕ್ಕೆ ಹೋಗೋಕ್ಕೆ. ಆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆರಾಯ ನಮಗೆ ಸಾಥ್ ಕೊಟ್ಟರೆ ಸಖತ್ತಾಗಿರುತ್ತೆ. 4 hours ಬೇಕು. ಚೆನ್ನಾಗಿದೆ ಜಾಗ, ಐಲ್ಯಾಂಡು. ಹೌದು, ನೋಡೋಕೆ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಹೌದು, ಬನ್ನಿ ಫಸ್ಟು ಇವಾಗ ಹೋಗ್ಬಿಟ್ಟು ಟಿಕೆಟ್ ತಗೊಳ್ಳೋಣ. ಇಲ್ಲೇ ನೋಡಿ, ಬೋಟ್ ಸ್ಟೇಷನಲ್ಲಿ, ರೈಲ್ವೆ ಸ್ಟೇಷನ್ ಹತ್ತಂಗೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಎಷ್ಟು ಸ್ಟಾಪ್ ಇದೆ, ಯಾವಾಗ ಯಾವ ಬೋಟ್ ಹೋಗುತ್ತೆ ಅಂತ. ನಾವು ಹೋಗ್ತಾ ಇರೋದು ಬುರಾನೋಗೆ. ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾನೆ, ವಿಚಾರಿಸ್ತಾ ಇದ್ದಾನೆ ಎಲ್ಲಿ ತೊಗೋಬೇಕು ಟಿಕೆಟ್ ಅಂತ. ಇಲ್ಲೇ ಇದೆ ಟಿಕೆಟ್ ಕೌಂಟರು. ಟಿಕೆಟ್ ತೊಗೊಂಡು ಅಲ್ಲಿ ವ್ಯಾಲಿಡೇಟ್ ಮಾಡಿಬಿಟ್ಟು ಹೋಗೋದಷ್ಟೇ ಒಳಗೆ. ಗೈಸ್, ನಾವು ಇವಾಗ ವಿಚಾರಿಸಿದಾಗ ಗೊತ್ತಾಯಿತು, ನಮ್ಮ ಮುರಾನೋ ಬುರಾನೋ ಐಲ್ಯಾಂಡ್ಗೆ ಬೋಟ್ ಹತ್ಬಿಟ್ಟೇ ಟಿಕೆಟ್ಸ್ ತೊಗೋಬೋದಂತೆ. ಇಲ್ಲ, ಇಲ್ಲಿ ಟಿಕೆಟ್ ಮಷೀನ್ಸು ಇದೆ. ನಾವು ಬೆಟರ್ ಬೋಟ್ ಹತ್ಬಿಟ್ಟೇ ತೊಗೋತೀವಿ. ಇನ್ನು 8 minutesಗೆ ಒಂದು ಬೋಟ್ ಇದೆ, ಅದು ಬಂದಮೇಲೆ ಹತ್ಬಿಟ್ಟು ಹೋಗೋಣ. ಗೈಸ್, ಫೈನಲಿ ಇವಾಗ ಬೋಟ್ ಹತ್ಕೊಂಡು ಕೂತಿದ್ದೀವಿ. ಮುರಾನೋಗೆ ಹೋಗ್ತಾ ಇದ್ದೀವಿ. ಬೋಟ್ ತೋರಿಸ್ತಿದ್ದೀವಿ ಹೆಂಗಿದೆ ಒಳಗಿಂದ ಅಂತ. ಬಸ್ ಥರ ಇದೆ ಅಲ್ವಾ? ಚೆನ್ನಾಗಿದೆ. ಆದರೆ ಒಂಥರ ಆದರೆ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್, ಲಾಂಗ್ ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ. ಆಫ್ಟರ್ 20 minutes ರೈಡು ನಾವು ಮುರಾನೋ ಕೊಲಾನೋ ಅನ್ನೋ ಸ್ಟಾಪ್ಗೆ ಬಂದು ಇಳಿದಿದ್ದೀವಿ ಬೋಟ್ನ. ಸೊ ಇವಾಗ ನಾವು ಈ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾವು ನಿಮಗೆ ವೆನಿಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡಲಿಲ್ಲ ಇಷ್ಟೊತ್ತು. ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ನಿಮಗೆ. ಸೊ ವೆನಿಸ್ ಇರೋದು ಆ್ಯಕ್ಚುಲಿ ನಾರ್ತ್ ಆಫ್ ಇಟಲಿಯಲ್ಲಿ. ಇದೊಂದು 100-120 ಐಲ್ಯಾಂಡ್ ಇದೆ, ಅದೆಲ್ಲ ಸೇರಿಕೊಂಡು ವೆನಿಸ್ ಆಗಿರೋದು. 120 ಐಲ್ಯಾಂಡ್ ಇದೆ, ಒಂದು 400 ಬ್ರಿಡ್ಜ್ ಇದೆ, ಒಂದು ಗ್ರ್ಯಾಂಡ್ ಕೆನಾಲ್ ಇದೆ. ಆ ಗ್ರ್ಯಾಂಡ್ ಕೆನಾಲು ಹೆಚ್ಚು ಕಮ್ಮಿ ಎಲ್ಲ ಐಲ್ಯಾಂಡ್ಗೂ ಪಾಸ್ ಆಗುತ್ತೆ. ಅದ್ರ ಮಧ್ಯೆ ನಿಮಗೆ ಪುಟ್ಪುಟಾಣಿ ಕೆನಲ್ಗಳು, ಬ್ರಿಡ್ಜ್ಗಳು, ಅದು ಇದು ಎಲ್ಲ ಇದೆ. ಮತ್ತು ವೆನಿಸು ಯುನೆಸ್ಕೋ ಹೆರಿಟೇಜ್ ಅವ್ರು ತೊಗೊಂಡಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ಹಳೇ ಊರು ವೆನಿಸ್, 1000 ವರ್ಷ ಮೇಲಾಗಿದೆ ವೆನಿಸ್ಗೆ. ಬಿಲ್ಡಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಹಳೇದು. ಮತ್ತು ಇಲ್ಲೆಲ್ಲ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ವೆಹಿಕಲ್ಸ್ ಇಲ್ಲ, ಬರೀ ಬೋಟು. ನೀವೆಲ್ಲ ಓಡಾಡಬೇಕು ಅಂತಂದ್ರೂ ಬೋಟಲ್ಲಿ ಓಡಾಡಬೇಕು. ಸ್ವಲ್ಪ ಮೆಟ್ರೋಪಾಲಿಯನ್ ಸಿಟಿ ಆ ಕಡೆ ಹೋಗ್ತೀನಿ ಅಂತಂದರೆ ಬಸ್ ಗೀಸ್ ಎಲ್ಲ ಓಡಾಡುತ್ತೆ. ಬಟ್ ಇಲ್ಲಿ ಅದು ವೆನಿಸ್ ಸೆಂಟರಲ್ಲಿ ನಿಮಗೆ ಬೋಟಲ್ಲೇ ಓಡಾಡಬೇಕು ನೀವು. ಬೋಟ್ ಬಸ್ ಅಂತ ಅಂತಾರೆ, ಅಥವಾ ವಾಪಾರೆತ್ತೋ ಅಂತಾರೆ, ಅದನ್ನು ತೊಗೋಬೇಕು. ಆದರೆ ಪಕ್ಕ ಸ್ವಲ್ಪ ರೋಡ್ಗಳಿದೆ, ಆದರೆ ಸೈಕಲ್ಲು, ಸ್ಕೂಟರ್ ಏನೂ ಇಲ್ಲ, ಎಲ್ಲ ವಾಕೆ ಮಾಡಬೇಕು. ಏನು ತೊಗೊಂಡು ಬರೋಕ್ಕಾಗಲ್ವಲ್ಲ, ಪೆಟ್ರೋಲ್ ಎಲ್ಲ ಹಾಕ್ಸರೋ ಆಮೇಲೆ ಗಾಡಿ ತಗೊಬಂದ್ಬಿಟ್ಟು. ನಾವು ಇವಾಗ ಬಂದಿರೋದು ಆ 118 ಐಲ್ಯಾಂಡಲ್ಲಿ ಒಂದು ಐಲ್ಯಾಂಡ್ ಮುರಾನೋ ಅಂತ. ತುಂಬ ಜನ ವೆನಿಸಿಗೆ ಬರೋರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಗ್ಲಾಸ್ ಬ್ಲೋಯಿಂಗ್ ಫ್ಯಾಕ್ಟ್ರಿ ಇದೆ. ಹಾಗೆ ಸುಮ್ಮನೆ ಐಲ್ಯಾಂಡ್ ಸುತ್ತಾಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ವರುಣ ದೇವ ನಮಗೆ ಸ್ವಲ್ಪ ಸಾಥ್ ಬೇರೆ ಕೊಟ್ಟಿದ್ದಾನೆ ಇವತ್ತು, ಚೆನ್ನಾಗಿದೆ ಅಲ್ವಾ? ಸದ್ಯಕ್ಕೆ ನಿಂತಿದೆ ಮಳೆ. ಹೌದು. ಆಮೇಲೆ ಇಲ್ಲಿ ನೀರು ನೋಡ್ತಾ ಇದ್ದಾರಲ್ಲ, ಅದೆಲ್ಲ ಒಂಥರ ಹಸಿರು ಕಲರ್ ಪಾಚಿ ಕಟ್ಕೊಬಿಟ್ಟೈತದು. ಅದೇನಕ್ಕಂತೆ ಅಂತಂದರೆ, ಒಂದು ಕಡೆಯಿಂದ ಈ ಅಡ್ರಿಯಾಟಿಕ್ ಸಿ ಅದರದ್ದು ನೀರು ಬರುತ್ತಂತೆ, ಇನ್ನೊಂದು ಯಾವುದೋ ಒಂದು 2-3 ನದಿದು ನೀರು ಎಲ್ಲ ಮಿಕ್ಸ್ ಆಗಿ ಈ ಗ್ರ್ಯಾಂಡ್ ಕ್ಯಾನಲ್ ಒಳಗಡೆ ನುಗ್ಗುತ್ತಂತೆ. ಸೊ ಎಲ್ಲ ಮಿಕ್ಸ್ ಆಗಿ ಅದನ್ನು ಟೇಸ್ಟ್ ಮಾಡಿ ನೋಡ್ಬೇಕಾದ್ರೆ ನೀನು, ಸ್ವಲ್ಪ ಉಪ್ಪುಪ್ಪಿರುತ್ತಂತೆ. ಎಲ್ಲೋ ಓದ್ತಾ ಇದ್ದೆ ನಾನು, ಉಪ್ಪುಪ್ಪಿರುತ್ತೆ ಅದು ನೀರು ಅಂತ. ಯಾರು ಕುಡ್ದವ್ರೋ ಗೊತ್ತಿಲ್ಲ, ಬಟ್ ಯಾರೋ ಹೇಳ್ತಾ ಇದ್ದಾರೆ ಉಪ್ಪುಪ್ಪೈತೆ ಅಂತ. ಅದೇ ತುಂಬ ಗಲೀಜಾಗಿದೆ. ಹೌದು. ಮತ್ತು ಇದು ಲಗೂನು ಆ್ಯಕ್ಚುಲಿ ಒಂಥರ ವೆನಿಸ್. ನೀವು ನೋಡಿದ್ರೆ ಚೆನ್ನಾಗಿದೆ ಅಲ್ವಾ? ನೋಡಿ, ರತ್ನಿ ಹೂ ಕಾಣಿಸಂಗಿಲ್ಲ, ಬಂದು ನಿಂತ್ಕೊಬಿಟ್ಲು. ತಡೀರಿ, 1-2 ಫೋಟೋ ತೊಗೊಟ್ಬಿಡ್ತೀನಿ ಅವಳಿಗೆ. ಚೆನ್ನಾಗಿದೆ ಇದು ಐಲ್ಯಾಂಡ್, ಒಂಥರ ಕಲರ್ಫುಲ್ ಆಗಿದೆ. ಏನು ಈ ಊರು ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಲ್ವಾ?
ಸಿಕ್ಕಾಪಟ್ಟೆ ಹಳೇದು, ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಾವು ಈ ಬ್ರಿಡ್ಜ್ ಕ್ರಾಸ್ ಮಾಡಬೇಕನೋ ಅಲ್ವಾ? ಹೌದು. ಆಮೇಲೆ ಅಲ್ಲಿಗಿಂತ ನಾವು ಎಲ್ಲಿದ್ದು ವೆನಿಸಲ್ಲಿ ಬ್ರಿಡ್ಜ್ ಕ್ರಾಸ್ ಮಾಡಬೇಕಾ ಹಿಂಗೆ ಹೋಗ್ಬೇಕಾ? ಗೊತ್ತಿಲ್ಲ ನನಗೆ. ಬಾ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ನೋಡೋಣ ಹಿಂಗೆ ಕಾಣಿಸುತ್ತೆ ಅಂತ. ಆಮೇಲೆ ನಾವು ರಿಯಾಲ್ಟೋಲ್ ಇದ್ವಲ್ಲ, ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ವೀಕ್ ಡೇ ಅಲ್ವಾ? ನೋಡಿ, ನಮ್ಮ ಹಿಂದೆ ಹಿಂಗಿದೆ ಆ್ಯಂಡ್ ನಮ್ಮ ಮುಂದೆ ಹಿಂಗಿದೆ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ ಅಲ್ವಾ? ಹೌದು. ಮುರಾನೋದಲ್ಲಿ ಸಿಕ್ಕಾಪಟ್ಟೆ ಗ್ಲಾಸ್ ಫ್ಯಾಕ್ಟ್ರೀಸ್ ಇದೆ. ಗ್ಲಾಸ್ ಬ್ಲೋಯಿಂಗ್ ಆ ಥರ ಮಾಡ್ತಾರೆ ಎಲ್ಲ ಐಟಮ್ಸ್ನ. ಏನು ಸಕ್ಕದಾಗಿ ಮಾಡಿದ್ದಾರೆ ನೋಡಿ ಇದು. ಓ ಮೈ ಗಾಡ್, ಸಾಕಾಗಿದೆ. ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಗೈಸ್. ಚಿಕ್ಕದು ನೋಡೋದು, ಅದಕ್ಕೇನೆ ಒಂದು 15,000 ಮೇಲಿರುತ್ತೆ. ಆ ಪುಟಾಣಿ ಆಮೆಗೇನೆ 6,000 ಅಂತೆ. 1 ಇಂಚ್ ಐತದು. ಈ ಊರಲ್ಲಿ ಕಾರ್ ಇದ್ದವ್ರಿಗೆ ಏನು ಬೆಲೆ ಇಲ್ಲ. ಬೋಟ್ ಇದ್ರೆ ಬೆಲೆ ಇಲ್ಲಿ. ಕಾರ್ ಇಲ್ಲ ಯಾರ ಹತ್ರನೂ ಇಲ್ಲಿ. ವೆದರ್ ಚೆನ್ನಾಗಿದೆ, ಆದರೆ ಇನ್ನು ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿರ್ತಿತ್ತು. ಈ ಬಿಸಿಲಿಗೆ ಕನ್ನಡಕ ಹಾಕ ಬರ್ತಾ ಇದೆಯಾ? ಇನ್ನೊಂದ್ಸರಿ ಬಿಸಿಲಿದ್ದಿದ್ರೆ ಕಣ್ಣು ತೊಳೆದು ಹಾಕಬಿಡುವೇನೋ ನೀನು. ಬೇಡವಾ? ನಾನು ತಂದುಬಿಟ್ಟಿದ್ದೀನಲ್ಲ ಅಂತ ಹಾಕೋತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ಇದೊಂದ್ಸರಿ ಹೇಳಿ. ನೀನು ತಗೊಂಡು ಬಂದಿದ್ಯಲ್ಲ ಅಂತ ಹಾಕೋತಾ ಇದ್ದೀನಿ. ಗೈಸ್, ನಂದೆಲ್ಲ ಪ್ಯಾಕಿಂಗ್ ಮಾಡೋದಲ್ದೆ ಇವಳ್ದು ನಾನೇ ಪ್ಯಾಕಿಂಗ್ ಮಾಡಬೇಕು. ಬೆಳಿಗ್ಗೆಯಿಂದ ಫುಲ್ ರೋದನೆ ಕೊಟ್ಟಾಕ್ಬಿಟ್ಟಿದೆ. ಅಯ್ಯೋ ಪಾಪ, ನಿಂದು ಸನ್ ಗ್ಲಾಸಸ್ಸೇ ತರಲಿಲ್ವಾ ನೀನು? ಅಯ್ಯೋ ಇಟಲಿಗೆ ಬಂದು ಸನ್ ಗ್ಲಾಸಸ್ ಇಲ್ಲ ಅಂದರೆ ಹೆಂಗೆ ಅಂತ. ಹೋಗ್ಲಿ ಪಾಪ, ಅಳ್ತಿದ್ಲಲ್ಲ ಅಂತ ಕೊಟ್ಟರೆ ನೋಡಿ ಹೆಂಗೆ. ಇದು ನನಗೆ ಕೊಡೋ ಸರ್ಪ್ರೈಸು. ಬೆಳಗ್ಗೆಯಿಂದ ಬೇಜಾರು ಮಾಡಿಸ್ಬಿಟ್ಟು ಅದೇನೇ ಕೊಡ್ತಾ ಏನೇ ತಗೋ ಆದ್ರೂ ಬುದ್ಧಿ ಕಲಿಯಲ್ಲ ಗೈಸ್. ನೆಕ್ಸ್ಟ್ ಟೈಮಿಗೆ ತಗೊಂಡೇ ಬರಲ್ಲ. ಹಂಗೆ ನಮ್ಮ ರತ್ನಿ. ಒಂದು ಅಂಗಡಿಗೆ ಬಂದ್ವಿ. ಇದು ಚೆನ್ನಾಗಿದೆ, ಕಮ್ಮಿಗೂ ಇದೆ ನೋಡಿ, 20 ಅಂತ ಅಷ್ಟೇ. ಅದು ಆದರೆ ತುಂಬ ಡೆಲಿಕೇಟ್ ಕ್ಯಾರಿ ಮಾಡೋಕ್ಕೆ. ಬಟ್ ಪುನಃ ಇನ್ನೊಂದು ಸರಿ ಬರ್ತೀಯ ಮುರಾನೋಗೆ. ನಮ್ಮ ಗಣೇಶನೂ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಗ್ಲಾಸಲ್ಲಿ. ಕ್ಯೂಟಾಗಿ ಮಾಡಿದಾರಲ್ಲ. ಆದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಗೈಸ್. ಇದಕ್ಕೆಲ್ಲ ಏನೋ ಒಂದು 2 ಲಕ್ಷನೇ ಇದೆಯೇನೋ ಗೈಸ್. ಈ ರೋಡ್ ತುಂಬ ಬರೀ ಗ್ಲಾಸ್ ಮಟೀರಿಯಲ್ ಶಾಪ್ಸೇ ಇದೆ. ತುಂಬ ಕ್ಯೂಟಾಗಿರೋ ಐಟಮ್ಸ್ ಇದೆ, ಆದರೆ ತೀರಾನೇ ಎಕ್ಸ್ಪೆನ್ಸಿವು. ನಾನು ಒಂದು 5-6 ಶಾಪ್ ಹೋಗಿದ್ದೆ, ಆದರೆ ಏನು ತೊಗೊಳಕ್ಕಾಗಲಿಲ್ಲ. ಆ ಪುಟಾಣಿದು ಗೈಸ್ 4,000 5,000 ಇರೋದನ್ನ ಏನಾದರೂ ಪುಟಾಣಿ ತೊಗೊಂಡೋಗೋಣ ಅಂತಂದ್ರೆ ಅದಿಷ್ಟ ಆಗಲ್ವಂತೇಳಿಗೆ. ದೊಡ್ಡ ಬೇಕಂತೆ 2 ಲಕ್ಷ 3 ಲಕ್ಷ. ಅದಕ್ಕೆ ಅದು 4,000 ರೂಪಾಯಿ 5,000 ರೂಪಾಯಿ ಐಟಮು ಇಷ್ಟಿದೆ ಗೈಸ್. ಮನೆಗೆ ಹೋಗೋಷ್ಟು ಬ್ಯಾಗಲ್ಲಿ ಕಳೆದೋಗ್ಬಿಡುತ್ತೆ ಅಂತ ಭಯ ನನಗೆ. ಬಟ್ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಹೌದು, ಏನೇನೋ ಮಾಡಿದ್ದಾರೆ, ತುಂಬ ಕ್ರಿಯೇಟಿವ್ ಆಗಿದೆ, ಕ್ಯೂಟ್ ಆಗೂ ಇದೆ. ಅಂದರೆ ಆಬ್ವಿಯಸ್ಲಿ ಹ್ಯಾಂಡ್ ಮೇಡ್ ಅಂದ್ರೆ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಬಟ್ ಏನಾದರೂ ತಗೋತೀನಿ, ನಾನಂತೂ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಹೌದಾ? ಬಾ ಗ್ಲಾಸ್ ಫ್ಯಾಕ್ಟ್ರಿಗೇನೆ ಕರ್ಕೊಂಡು ಹೋಗ್ತೀನಿ ಇವಾಗ. ಅದೇನು ತಗೋತೀಯ ತಗೋ, ಅವನ ಕೈಲೇ ಮಾಡಿಸ್ಕೊ ಏನಾದರೂ. ನನ್ನ ಮಾಡ್ಕೊಡ್ತಾನ? ಮಾಡ್ಕೊಡ್ಬೋದು. ಇಲ್ಲಿ ಮರಿ. ನೋಡಿ, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ನು ರಿನೋವೇಷನ್ ಕೆಲಸಗಳು ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ತೊಂದರೆ ಅನಿಸುತ್ತೆ. ಈ ಸಿಮೆಂಟು ಇಟ್ಟಿಗೆನೆಲ್ಲ ಎಲ್ಲಿಂದನಪ್ಪ ತಗೊಬರೋದು ಅಲ್ವಾ? ಬೋಟಲ್ಲೇ ಸಾಗಿಸ್ಬೇಕಲ್ಲನೂ. ಕಷ್ಟ ಇದೆ, 1 to ಡಬಲ್ ಖರ್ಚು. ಇಲ್ಲೇ ಒಂದು ಗ್ಲಾಸ್ ಫ್ಯಾಕ್ಟ್ರಿ ಇದೆ, ಫ್ರೀ ಎಂಟ್ರಿ ಬೇರೆ. ಬಿಡ್ತೀವಾ? ಬನ್ನಿ ಕ್ವಿಕ್ಕಾಗಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಏನೇನೋ ಮಾಡೋರೆ ಗೈಸ್. ಇದೆಲ್ಲ ಇಂಟರ್ನ್ಶಿಪ್ಸ್ ಅವ್ರ ಹತ್ರ ಮಾಡಿಸಿರೋದಿರ್ಬೇಕು, ಇಲ್ಲ ಮಾಡ್ತಾ ಡ್ಯಾಮೇಜ್ ಆಗೋಗಿರೋದಿರ್ಬೇಕು. ಮಾಡ್ತಾ ಡ್ಯಾಮೇಜ್ ಆಗೋಗಿರೋದು. ಓ ಗೈಸ್, ಫ್ಯಾಕ್ಟ್ರಿಲಿ ಲೈವ್ ಡೆಮೋ ಗೈಸ್. ಬನ್ನಿ, €10 ಬೇರೆ ಕೊಟ್ಟೋಗ್ಬೇಕಿತ್ತು ಇದಕ್ಕೆ. ಫ್ರೀಯಾಗಿ ತೋರಿಸ್ತೀನಿ. ನೋಡಿ, ಇದೆಲ್ಲ ಕೈಯಲ್ಲೇ ಮಾಡೋದು. ಹೆಂಗೆ? ಓ, ಅದು ಬಿಸಿ ಮಾಡ್ಕೊಬರೋದು, ಮತ್ತೆ ಅದಕ್ಕೆ ಏನಾದ್ರು ಅಂಟಿಸೋದು. ಓ, ಅಲ್ಲಿ ಟೇಬಲ್ ಮೇಲೆ ಮಾಡಿಟ್ಟವ್ರು ನೋಡು, ಒಂದು ಅದೇ ಥರ ಮಾಡ್ತಾ ಇರೋದು. ಚೆನ್ನಾಗಿದೆ. ಹಂಗೆ ಇದೆ ನೋಡಿ ಗೈಸ್, ಈ ಥರ ಇರುತ್ತೆ ಗ್ಲಾಸ್ ಫ್ಯಾಕ್ಟ್ರಿ. ಎಲ್ಲ ಕೈಯಲ್ಲೇ ಮಾಡೋದು, ಅದಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಏನು ಕಾವು ಹೊಡಿತೈತಲ್ವಾ?
ಇವೆಲ್ಲ ಗ್ಲಾಸ್ ಹೀಟ್ ಮಾಡೋ ಮಷಿನ್ಗಳು, ಆ ಡಬ್ಬಗಳು ನೋಡಿ ಎಲ್ಲದರಲ್ಲೂ ಹಾಕಿಟ್ಟವ್ರೆ. ಅಲ್ಲಿಂದ ಒಂದೊಂದು ಪೀಸ್ನೇ ತೊಗೊಂಡೋಗಿ ಬೇರೆದಕ್ಕೆ ಅಂಟಿಸ್ಕೊಂಡು ದೊಡ್ಡದು ಮಾಡ್ತಾ ಇದ್ದಾರೆ. ಹೆಂಗೆ ತಾತಪ್ಪ? ಮತ್ತೆ ಬಿಸಿ ಮಾಡಬೇಕು. ಅದು ಜಾಸ್ತಿನೂ ಮಾಡೋಂಗಿಲ್ಲ, ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಎತ್ಕೊಬಿಡ್ಬೇಕು. ಇಲ್ಲ ಡಿಸೈನ್ ಎಲ್ಲ ಹಾಳಾಗೋಯ್ತದಲ್ಲ, ಮತ್ತೆ ಕರ್ಗೋಯ್ತದಲ್ಲ. ಆ ಬಿಳಿಗೆ ಅಲ್ಲಿ ಬಿದ್ದಿರೋದೆಲ್ಲ ಗ್ಲಾಸ್ ಪೌಡರು, ಅದರಲ್ಲೇ ಮಾಡ್ತಾ ಇರೋದು ಇವರು. ರೀಸೈಕಲ್ಡ್ ಗ್ಲಾಸ್ ಅನ್ಸುತ್ತಲ್ವ ಅದು, ಅಲ್ಲೆಲ್ಲ ಬಿದ್ದಿರೋದು ಪುಡಿ. ಹಂಗೆ ಬಾಯಲ್ಲಿ ಊದೋದು. ಓ ಮೌಲ್ಡ್ ಅನ್ಸುತ್ತದು. ಆ ಬಿಸಿ ಮಾಡಿಬಿಟ್ಟು ಮೌಲ್ಡ್ ಒಳಗೆ ಹಾಕಿದ್ರೆ ಹೆಂಗೆ ಹಾಂ ಓ ಇವಯ್ಯ ಮತ್ತೆ ಹೋಗಿ ಗೈಸ್ ಇವ್ರು ಹೆಂಗೆ ಅಂದರೆ ಮಾಡಿದ್ನೇ ಮಾಡು ಕಿಸ್ಬಾಯಿ ದಾಸ ಅನ್ನಂಗೆ ಫಿಕ್ಸ್ ಮಾಡಿಬಿಟ್ಟವ್ರೆ ಅನ್ಸುತ್ತೆ. ಇವ್ರು ಇದಿದೆ ಮಾಡಬೇಕು ಅಂತ. ಹಂಗೆ ಹೋಗೈತೆ. ಹೆಂಗೆ ತಾತಪ್ಪ ದಮ್ ಹೊಡ್ಕೊಂಡು ಅಯ್ಯೋ ದಿನಕ್ಕಿಂತ ಅದು ಎಷ್ಟು ಮಾಡ್ತಾನೋ, ಪಟ 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 ಅಂತ ಮಾಡ್ತಾವನೆ, ಪಟ 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 ಅಂತ ಮಾಡ್ತಾವನೆ. ಹೆಂಗಿತ್ತವ ರತ್ನಿ? ಹಾಂ, ನಾವಿದಕ್ಕೆ ಗೈಸ್ 10 euro ಟಿಕೆಟ್ ಕೊಟ್ಬಿಟ್ಟು ಒಂದು ಜಾಗ ನೋಡ್ಬಿಟ್ಟು ಹೋಗ್ತಾ ಇದ್ವಿ. ಅದಕ್ಕೆ ಟಿಕೆಟ್ ತೊಗೊಂಡು ಹೋಗೋಣ ಅಲ್ಲಿ ನೋಡೋಣ ಅಂತ. ಬಟ್ ನಮ್ಮ ರತ್ನಿ ಸಡನ್ನಾಗಿ ಈ ಜಾಗ ಹುಡುಕ್ಬಿಟ್ಲು, ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಟ್ಲು ನೋಡಿ. ಹಾಂ, ಬುದ್ಧಿವಂತೆ ನೋಡಿ. ಅದೇ ಫ್ಯಾಕ್ಟ್ರಿ ಒಳಗಡೆ ಮಾಡಿರೋದನ್ನೆಲ್ಲ ತೊಗೊಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೋ ಪಿಕಾಸೋ ಆರ್ಟ್ ಅಂತೆ ನೋಡಿ. 2,500 euro ಅಂದರೆ 2.5 ಲಕ್ಷ ಇದಕ್ಕೆ. ಇಂಥದ್ದು ಬೇಕಂತೆ ನಮ್ಮ ರತ್ನಿಗೆ. ಈ ಪೋಲಾರ್ ಬೇರ್ ಚೆನ್ನಾಗಿದೆ ನೋಡು, 9,000. ಇಷ್ಟ ಆಗಲಿಲ್ವಾ? ಈ ಕ್ರಿಸ್ಮಸ್ ಡೆಕೋರ್ ಎಲ್ಲ ಮಾಡೋರಿಗೆ ಚೆನ್ನಾಗಿದೆ. ವಾವ್, ಇದು ನೋಡು, ದ ಹಂಟ್ ಅಂತ ಇದ್ರ ಹೆಸರು. ಓ ಅದು ಆಕ್ಟೋಪಸ್ಸು ಏನನ್ನೋ ಹಿಡ್ಕೊಂಡಿದೆ. ಇದು ನೋಡು, ಇದೊಂದು ಅದೊಂದು ಒಂದಕ್ಕೊಂದೇನೋ ಹಿಡ್ಕೊಬಿಟ್ಟಿದೆ. ಇದು ಬರೀ ಎಷ್ಟು? 1,80,000. ವಾವ್, ಇದು ಸಾಕಾಗಿದೆ. ಇದು ಚೆನ್ನಾಗಿದೆ. 25,000 ಇದು. ಇಲ್ಲ, ವಾವ್, ಇದು ನೋಡು. ಹಾಂ, ಅದೇ ಬ್ಲೋ ಒಳಗಡೆಗೆ ಒಂದು ಪುಟಾಣಿ ಪೈಪ್ ಹಾಕ್ಬಿಟ್ಟು ಉತ್ತಾರೆ ಅಂತ ಅನ್ಸುತ್ತೆ. ನಿನ್ನ ಬಜೆಟಿಗೆ ಬರೋದೇ ಇದು ಅನ್ನಿಸ್ತಾ ಇದೆ ನನಗೆ ಯಾಕೋ ಕೊನೆಗೆ. ವಾವ್, ಏನು ಸಕ್ಕದಾಗಿದೆ ಗೈಸ್ ಇದೆಲ್ಲ. 80,000. ವೈ ಡೋಂಟ್ ಯು ಗಿಫ್ಟ್ ಮೀ ಫಾರ್ ಅಂದಂಗೆ ಗೈಸ್. ಇವತ್ತು ನಂದು ರತ್ನಿದು, ಇವತ್ತಲ್ಲ ನಾಳೆಗೆ 3rd year ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತಿಗೆ ನಮ್ಮದು ರಿಸೆಪ್ಷನ್ ನಡೀತಾ ಇತ್ತು 3 ವರ್ಷದಿಂದ. ಹಾಂ, ನೋಡೇನಾದರೂ ಕೊಡಿಸ್ತೀಯಾ ಅಂತ ಅದೇ ಖುಷಿಗೆ. ಹಾಂ, ಕಾಸಿದ್ದವ ಕೊಡ್ತೀನಿ ಮನೆಗೆ ಹೋದ್ಮೇಲೆ. ಹೌದಾ? ಇದು ಚೆನ್ನಾಗಿದೆ, ಇದು ಕೊಡ್ಸಬಿ. ಏನು ಚೆನ್ನಾಗೈತಿದು, ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಂಡಂಗೆ ಆಯ್ತದು. ಕ್ರಿಯೇಟಿವಿಟಿ ಇಲ್ಲ ಅದರಲ್ಲಿ. ಎಲ್ಲೋದ್ಲು? ಹಾಂ, ಬಂದ್ಲು ನಮ್ಮ ರತ್ನಿ. ಸಿಕ್ಕಾಪಟ್ಟೆ ಸ್ಲೋ ಆಗ್ಬಿಟ್ಟವಳೆ ಗೈಸ್. ಮುಂಚೆ ನಾವು ಯಾವ ಡಿಸ್ಟೆನ್ಸ್ನ 10 ನಿಮಿಷಕ್ಕೆ ನಡೀತಾ ಇದ್ವಿ, ಇವಾಗ 20 ನಿಮಿಷ ಬೇಕು. ಅವಳೊಬ್ಬಳನ್ನೇ ಕಲಿಸಿದ್ರೆ ಅರ್ಧ ಗಂಟೆನೇ ಮಾಡ್ತಾಳೆ. ನನ್ನ ಜೊತೆ ಬರ್ತಾ ಇರೋದಕ್ಕೆ 20 ನಿಮಿಷಕ್ಕೆ ಬರ್ತಾವಳೆ ಅಷ್ಟೇ. ಅದಕ್ಕೆ ನಾವು ಈ ಟ್ರಿಪ್ಪು ನಿಧಾನಕ್ಕೆ ಆರಾಮಾಗಿ ಮಾಡೋಣ ಅಂತ ಬಂದಿದ್ದೀವಿ. ಅಲ್ಲ ಗೈಸ್, ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಹೋಗಿ ಗೊರಕೆ ಹೊಡ್ಕೊಂಡು ಮಾಡೋಕ್ಕೆ ಹೊತ್ಕೊಂಡು ಮಳೆ ಬರ್ಬೇಕಾದ್ರೆ ಹೊರಗಡೆಗೆ ಬಂದವಳೆ. ಬೇರೆ ಟೈಮಲ್ಲಿ ಆಗಿದ್ರೆ ಇತ್ತು ನಿನಗೆ ಮಾಂಜ, ಹೋಗ್ಲಿ ಪಾಪ ಅಂದ್ಬಿಟ್ಟಿದ್ದೀನಿ ಇವಾಗ. ನಿಂಗೆ ನಿನ್ನ ಫಾಲೋವರ್ಸ್ ಹೇಳಲಿಲ್ವಾ ಅವತ್ತು ಎಂತ? ರಶ್ಮಿ ಅಕ್ಕನ ನಿಧಾನಕ್ಕೆ ಕರ್ಕೊಂಡು ಹೋಗಿ ಅಂತ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಅದಕ್ಕೆ ಅಲ್ವಾ ಆರಾಮಾಗಿ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಾಂದ್ರೂ ಗೊತ್ತಲ್ಲ ನಿನಗೆ, ಏನು ಹೊಸದೇನಲ್ವಲ್ಲ. ಇವತ್ತು ಬಿಡಿ ಗೈಸ್, ಇಷ್ಟು ದಿನ ಓಡಾಡ್ತಾ ಇದ್ವಲ್ಲ ನಾವು, ಹೆಂಗೆ ತಿರುಗ್ತಿದ್ವಿ ಅಂತಂದರೆ ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಹೋಟೆಲ್ ಬುಕ್ ಮಾಡ್ಕೊಳ್ಳೋದು,
ಕೊನೆಗೆ ಊಟ ಎಲ್ಲ ಮಾಡ್ಕೊಂಡು 11 ಗಂಟೆಗೆ ಹೋಗ್ಬಿಟ್ಟು ಮಾರ್ನಿಂಗ್ 6ಗೆಲ್ಲ ಓಡೋಣ ಅಂತ ಹೊಟ್ಬಿಡ್ತಿದ್ವಿ. ಹಾರ್ಡ್ಲಿ 6-7 hours ಯೂಸ್ ಮಾಡ್ತಾ ಇದ್ವಿ ಬರೀ ಮಲ್ಕೊಳಕ್ಕೆ. ಹಂಗಾಗಿತ್ತು. ಆದರೆ ಇವಾಗ ಏನಿಲ್ಲ. ಅರ್ಲಿ ಚೆಕ್ ಇನ್ ಬೇರೆ ಕೊಡ್ಸಿದ್ದೀನಿ ಇವತ್ತು. ಹೋಗಿ ನಮ್ಮ ಚೆಕ್ ಇನ್ ಟೈಮ್ ಇರೋದು 3 ಗಂಟೆಗೆ ಗೈಸ್. ಇಲ್ಲೆಲ್ಲ ಏನು ಗೊತ್ತಾ, 3 ಗಂಟೆಗೆ ಚೆಕ್ ಇನ್, ನೆಕ್ಸ್ಟ್ ಡೇ ಮಾರ್ನಿಂಗ್ 11 ಗಂಟೆಗೆ ಚೆಕ್ಔಟ್. ಹೆಂಗೆ ತಡ್ಕೋಬೇಕಪ್ಪ ಜೀವ. ಏನು ಆದರೆ ಹೌದು, ನಾನು ಅವನಿಗೆಲ್ಲ ಹೇಳಿದ್ದೆ, ಐ ಆಮ್ ಟ್ರಾವೆಲಿಂಗ್ ವಿತ್ ಮೈ ಪ್ರೆಗ್ನೆಂಟ್ ವೈಫ್, ಕುಡ್ ಯು ಪ್ಲೀಸ್ ಅರೇಂಜ್ ಫಾರ್ ಎನ್ ಅರ್ಲಿ ಚೆಕ್ ಇನ್ ಅಂತ. ಪಾಪ. ಆದರೆ ಒಳ್ಳೆಯವನಿದಾನಲ್ವಾ ನಮ್ಮ ಹೋಟೆಲ್. 10:30ಗೆಲ್ಲ ಕೊಟ್ಬಿಟ್ಟ. ಹೌದು, ಆ ಕಡೆ ಹೋಗ್ಬೇಕು. ಫುಲ್ ಗಲ್ಲಿನೇ ಗೈಸ್ ಈ ಊರು. ಓಡ್ರೋ ಇದು ಸರ್ಜಾ ಅಡ್ಡ. ಸರ್ಜಾ ಬಂದಂಗೆ ಬಂದ್ಬಿಟ್ಟ. ಕಾಣಿಸಲ್ಲ. ನೋಡಿ ಗೈಸ್, ಆ ಹುಡುಗಿ ಕಾಲು ನೋಡ್ಬಿಟ್ಟು ಕಾಲಲ್ಲಿ ಚಿಟ್ಟೆ ಟಾಟ ಹೊಸ್ಕೊಂಡ್ಬಿಟ್ಟಿದ್ದಾಳೆ ಅಂತ, ಚಿಟ್ಟೆ ಅಂತ ಹೇಳ್ತಾ ಇದ್ದಾನೆ. ಅದು ಏನು ಚಿಟ್ಟೆ, ನಾವು ಬಾವಲಿ ಸೈಜ್ಗೆ ಹಾಕ್ಸ್ಕೊಂಡವಳೆ ಚಿಟ್ಟೆನ ಅಲ್ವಾ. ಇಡೀ ಊರು ಒಂಥರ ಮೀನು ವಾಸನೆ ಅಲ್ವಾ. ಈ ಕೆರೆ ಪಕ್ಕದಲ್ಲಿ ಹೋದ್ರೆ ಬರುತ್ತಲ್ಲ ವಾಸನೆ, ಅದು ನೀರ್ದು ಸ್ಮೆಲ್ಲು. ನೀರು ಸ್ಮೆಲ್ಲಾ? ಟೇಸ್ಟ್ ಮಾಡೆ ಒಂದ್ಸರಿ. ನೀನು ಮಾಡು. ನಾನು ಮಾಡಲ್ಲ. ನಾನು ಆ ಥರ ಎಲ್ಲ ರಿಸ್ಕ್ ತಗೋಬಾರ್ದು ಇವಾಗ ಅಲ್ವಾ, ಸೊ ನೀನು ಮಾಡು. ಓ ಇದ್ಯಾವ್ದಿದು? ಇದು ಬೋಟ್ ಸ್ಟ್ಯಾಂಡು ಇದೆ. ಓ ಗೈಸ್, ಇದು ನೋಡಿ, ಬೋಟ್ ಸ್ಟಾಪ್ಗಳು ನೋಡಿ, ಅದರಲ್ಲೇ ಹೋಗ್ಬೇಕು ನಾವು. ಸೊ ಇವಾಗ ನಾವು ಈ ಐಲ್ಯಾಂಡಲ್ಲಿ ಇದೀವಲ್ವಾ, ಇಲ್ಲಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗ್ತೀವಿ. ಅದಕ್ಕೆ ಸಾಕಾಗಿದೆ ಐಲ್ಯಾಂಡು. ಇದೆಯಲ್ಲ ಒಂದು ಬಸ್ ಸ್ಟಾಪ್, ಇದು ಬೋಟ್ ಸ್ಟಾಪ್. ಇದು ಇದ್ರ ಹೆಸರೇನೋ ಬೇರೆ ಇದೆ ಕಣೆ. ಮೂಸ್ಕೋ ಮೂಸಿಯೋ. ಖುಷಿ. ಈ ಇಡೀ ಮುರಾನೋ ಐಲ್ಯಾಂಡಲ್ಲಿ ಬರೀ 5,000 ಜನ ಅಷ್ಟೇ ಅಂತ ಇರೋದು. ಅಲ್ಲಿ ನಾವಿದ್ವಲ್ಲ ವೆನಿಸ್, ಆ್ಯಕ್ಚುಲ್ ಲೈಕ್ ಸೆಂಟ್ರಲ್ ವೆನಿಸ್, ಅಲ್ಲೂ ಬರೀ ಒಂದು 50,000 ಜನ ಅವರಂತೆ ಅಷ್ಟೇ. ಈ ಮನೆಗಳೆಲ್ಲ ಖಾಲಿನೇ ಇರಬೇಕು ಅನ್ಸುತ್ತೆ ಸುಮಾರು. 5,000 ಜನ ಅಂತಂದ್ರೆ ಮೋಸ್ಟ್ಲಿ ಇದು ಫ್ಯಾಕ್ಟ್ರೀಸ್ ಮಾಡ್ಕೊಬಿಟ್ಟವ್ರೆ, ಎಲ್ಲ ಹೋಟೆಲ್ ಗಿಟಲ್ಸ್ ಏನೋ ಮಾಡ್ಕೊಂಡವ್ರೆ ಅನ್ಸುತ್ತೆ. ಜಾಸ್ತಿ ಜನ ಇಲ್ಲ ಇಲ್ಲಿ. ಆಮೇಲೆ ಚೆನ್ನಾಗೂ ಇದೆ, ಸ್ವಲ್ಪ ಕ್ಲೀನ್ ಆಗಿದೆ. ಹೌದು. ಆದ್ರೂ ಹೆಂಗೆ ಗೈಸ್ ನೀರಲ್ಲೆಲ್ಲ ಈ ಥರ ಕಟ್ಕೊಬಿಡೋದು ಅಂತಂದ್ರೆ, ನಮ್ಮದು ಲಾಂಗ್ ಟೈಮ್ ಪೆಂಡಿಂಗ್ ಜಾಗ ಇದು ವೆನಿಸ್. ಲಾಸ್ಟ್ ಅಕ್ಟೋಬರಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆವಾಗ ಇಲ್ಲಿ ಫ್ಲಡ್ಸ್ ಎಲ್ಲ ಆಗೋಗಿತ್ತು ಅಂತಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ವಿ. ನೋಡಿ ಇವಾಗ 6 months ಆದಮೇಲೆ ವಾಪಸ್ ಬರಂಗಾಯ್ತು ನಮಗೆ. ನಾವು ಬಂದಾಗ ಫಸ್ಟ್ ಗೀತನ್ ಹೋಗಿದ್ವಲ್ಲ, ವೆನಿಸ್ ಥರ ಇದೆ ಗೀತನ್. ಹೌದು ಹೌದು, ಅಲ್ಲೇ ವೆನಿಸ್ ಫೀಲ್ ತಗೋತಾ ಇದ್ವು. ಅದು ದ ವೆನಿಸ್ ಆಫ್ ದ ನಾರ್ತ್ ಅಲ್ವಾ ಅದು. ಚೆನ್ನಾಗಿದೆ ಗೈಸ್, ನನಗೆ ಇಷ್ಟ ಆಯಿತು ವೆನಿಸ್. ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಯಾರ್ಯಾರು ಯುರೋಪ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಖಂಡಿತ ವೆನಿಸ್ನ ನಿಮ್ಮ ಲಿಸ್ಟಲ್ಲಿ 100% ಇಟ್ಕೊಳ್ಳಿ. ತುಂಬ ಜನ ಹೇಳೋದು ಕೇಳಿದ್ದೀನಿ ನಾನು, ವೆನಿಸಲ್ಲೇನೂ ಇಲ್ಲ, ಅಷ್ಟು ಇಷ್ಟ ಆಗಲಿಲ್ಲ ಅಂತ. ಬಟ್ ವೆನಿಸ್ ಒಂದು ಸಾರಿ ನೋಡಬೇಕು ಲೈಫಲ್ಲಿ. ಹೌದು, ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸುವೀನಿಯರ್ ಐಟಮ್ ತೊಗೊಳಕ್ಕೆ ಬಂದಿದ್ದೀವಿ. ಈಗ ಇದೆರಡು ಇಟ್ಕೊಂಡು ಕನ್ಫ್ಯೂಸ್ ಆಗ್ತಾ ಇದ್ದಾನೆ ಯಾವ್ದು ತೊಗೊಳ್ಳೋದು ಅಂತ. ನನಗೆ ಅದಿಷ್ಟ ಆಯಿತು, ಲೆಫ್ಟ್ ಸೈಡ್. ಚೆನ್ನಾಗಿದೆ. ಹೌದಾ? ಇದು ನಿಂಗೆ ಇಡ್ಬೋದು, ಇಲ್ಲಾಂದರೆ ಹಿಂಗೆ ಬಾಟಲ್ಗೆ ಕ್ಯಾಪ್ ಥರ ಹಾಕ್ಬೋದಂತೆ. ಚೆನ್ನಾಗಿದೆ. ಇನ್ನು ಉಳಿದಿದ್ದು ಆಪ್ಷನ್ ಇದು. ಐ ಥಿಂಕ್ ವಿ ಕ್ಯಾನ್ ಬೈ ದ್ಯಾಟ್ ಒನ್. ನಿಂಗೇನು ಅನ್ಸುತ್ತೆ? ನಾನು ಕನ್ಫ್ಯೂಸ್ಡ್. ನಿಂಗೆ ಯಾವ್ದು ಇಷ್ಟ ಆಯಿತು? ನಂಗೆ ಅದೊಂಥರ ಅದೇ ಇಷ್ಟ. ಅದೇ ತಗೋಂಗಾದ್ರೆ. ಸೊ ಮತ್ತೆ ಚೇಂಜ್ ಮಾಡಿ ಇದನ್ನು ತಗೋತಾ ಇದ್ದೀವಿ ಈಗ. ಇದು ಹಾಲೋ ಇಲ್ಲ, ಇದು ಹೆವಿ ಇದೆ. ಒಳ್ಳೆ ಒಳ್ಳೆ ಐಟಮ್ ಇದೆ ಇಲ್ಲಿ. Thank you. Have a good day. You too. Thank you. Sorry for my English. No, it's perfect. That's good. Ciao. ಗೈಸ್, ನಮ್ಮದು ಮುರಾನೋ ಆಯಿತು. ಇವಾಗ ನಾವು ಬುರಾನೋ ಕಡೆ ಹೋಗ್ತಾ ಇದ್ದೀವಿ. ಹಂಗೆ ಇವಾಗ ನಮ್ಮ ಬೋಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬೋಟು ಬಂದಿದೆ, ಆದರೆ ಮಳೆ ಸ್ಟಾರ್ಟ್ ಆಗೋಗಿದೆ. ಸೊ ಇವಾಗ ಹತ್ಕೊಂಡು ಬುರಾನೋಗೆ ಹೋಗಿ ಬುರಾನೋ ಮುಗಿಸ್ಕೊಂಡು ವಾಪಸ್ ವೆನಿಸ್ಗೆ ಹೋಗೋಣ. ಬನ್ನಿ ಬುರಾನೋ ತೋರಿಸ್ತೀವಿ.